ಆತ ನನ್ಗೊಬ್ಬ ಮೊಮ್ಮಗ ಹುಟ್ಟಿದ ಅಂತ ತುಂಬಾನೇ ಖುಷಿಯಾಗಿದ್ದ. ಅದೇ ಖುಷಿಯಲ್ಲಿ ಮೊಮ್ಮಗನನ್ನ ನೋಡ್ಬೇಕು ಅಂತ ಸೊಸೆಗೆ ವಿಡಿಯೋ ಕಾಲ್ ಮಾಡಿದ್ದ. ಆದ್ರೆ ಮಗು ಮುಖ ತೋರಿಸದ ಸೊಸೆ ಮಾವನ ಸಾವಿಗೆ ಕಾರಣವಾಗಿ ನಿಂತಿದ್ದಾಳೆ. ಮೊಮ್ಮಗನ ಮುಖ ನೋಡಲು ಆಸೆ ಪಟ್ಟವ ಖಲಾಸ್. ವಿಡಿಯೋ ಕಾಲ್ ಜಗಳ ಅಮಾಯಕನಿಗೆ ಕಟ್ಟಿದ್ರು ಚಟ್ಟ. ಈ ಸುದ್ದಿ ಕೇಳ್ತಿದ್ರೆ ನಿಜಕ್ಕೂ ಮನುಷ್ಯತ್ವ ಅನ್ನೋದು ಮರೆಯಾಗಿದ್ಯಾ ಅನ್ನೋ ಅನುಮಾನ ಕಾಡೋದಕ್ಕೆ ಶುರುವಾಗುತ್ತೆ. ಯಾಕಂದ್ರೆ ಎಂತೆಂಥ ಕ್ಷುಲ್ಲಕ ಕಾರಣಕ್ಕೆ ಹೆಣ ಉರುಳಿಸ್ತಾರೆ ನೋಡಿ. ಉಗುರಲ್ಲಿ ಹೋಗೋ ವಿಷಯಕ್ಕೆ ಕೊಡಲಿ ಎತ್ತೋ ಹಂತಕ್ಕೆ ಬಂದು ನಿಂತಿದ್ದಾರೆ. ಅಮಾಯಕನೊಬ್ಬ ತಮ್ಮ ಮೊಮ್ಮಗು ನೋಡೋ ಆಸೆಯಲ್ಲಿ ಸೊಸೆಗೆ ವಿಡಿಯೋ ಕಾಲ್ ಮಾಡಿದ್ದ. ಮೊಮ್ಮಗು ನೋಡಬೇಕು, ಮುಖ ತೋರಿಸಿ ಎಂದಿದ್ದ. ಆದರೆ ಇದು ಕೊಪ್ಪದ ಸೊಸೆ ಮಾವನ ಮೇಲೆ ತಿರುಗಿ ಬಿದ್ದಿದ್ಲು. ಇದೇ ವಿಷಯ ಈಗ ಅಮಾಯಕನ ಹೆಣ ಉರುಳಿಸುವಂತೆ ಮಾಡಿದೆ. ಈತನೇ ನೋಡಿ ದುರಂತ ಅಂತ್ಯ ಕಂಡ ಅಮಾಯಕ. ಹೆಸರು ರಾಜು ರಾಠೋಡ್ ಅಂತ. ಕಲಬುರಗಿಯ ಬೇಲೂರು ತಾಂಡಾ ನಿವಾಸಿ. ಕಾಂಟ್ರಾಕ್ಟರ್ ಆಗಿದ್ದವ ನೆಮ್ಮದಿಯ ಜೀವನ ನಡೆಸ್ತಿದ್ದ. ಇದ್ದೊಬ್ಬ ಮಗನಿಗೆ ಸಂಬಂಧಿಕರಲ್ಲೇ ಹೆಣ್ಣು ತಂದು ಮದುವೆ ಮಾಡಿದ್ದ. ಇತ್ತೀಚೆಗೆ ಸೊಸೆಗೆ ಗಂಡು ಮಗು ಹುಟ್ಟಿತ್ತು. ಈ ವಿಷಯ ರಾಜುಗೆ ಗೊತ್ತಾಗ್ತಿದ್ದಂತೆ ಹಿರಿ ಹಿಗ್ಗಿ ಹೋಗಿದ್ದ. ನಾನು ತಾತ ಆದೆ, ನಮ್ಮನೆಗೆ ಮೊಮ್ಮಗ ಬಂದ ಅನ್ನೋ ಖುಷಿಯಲ್ಲಿ ತೇಲಾಡಿ ಹೋಗಿದ್ದ. ಹೀಗಾಗಿಯೇ ಸೊಸೆಗೆ ವಿಡಿಯೋ ಕಾಲ್ ಮಾಡಿ ಮೊಮ್ಮಗನನ್ನ ತೋರಿಸು ಎಂದಿದ್ದಾನೆ. ಆದರೆ ಸೊಸೆಗೆ ಅದೇನಾಗಿತ್ತೋ ಗೊತ್ತಿಲ್ಲ. ಯಾವುದೇ ಕಾರಣಕ್ಕೂ ಮೊಮ್ಮಗು ತೋರಿಸಲ್ಲ ಎಂದಿದ್ಲು. ಹೀಗಾಗಿ ಮಾವ ಸೊಸೆ ಮಧ್ಯೆ ದೊಡ್ಡ ಜಗಳ ಆಗಿತ್ತು. ಇದರಿಂದ ಸಿಟ್ಟಿಗೆದ್ದ ಸೊಸೆ ತನ್ನ ಹೆತ್ತವರ ಮುಂದೆ ವಿಷಯ ಹೇಳ್ಕೊಂಡಿದ್ದಾಳೆ. ಹೆತ್ತವರು ಅನಿಸಿಕೊಂಡವರು ಮಗಳಿಗೆ ಬೈದು ಬುದ್ಧಿ ಹೇಳಬೇಕಿತ್ತು. ಇದನ್ನ ಬಿಟ್ಟು ಮಗಳ ಜೊತೆ ಸೇರ್ಕೊಂಡು ಕತ್ತಿ ಮಸೆಯೋದಕ್ಕೆ ಶುರು ಮಾಡಿದ್ದಾರೆ. ಇದೇ ವಿಷಯವಾಗಿ ಮಾತನಾಡಬೇಕು ಅಂತ ರಾಜುರನ್ನ ಕರೆಸಿಕೊಂಡು ಕೊಂದು ಹಾಕಿದ್ದಾರೆ. ಸಂಜೆ ಅವರು ನಮ್ಮ ಪಪ್ಪರ್ ಫೋನ್ ಹಚ್ಚಾರ್ರಿ, ಇಲ್ಲಿ ಬಾ ಸ್ವಲ್ಪ ಮಾತಾಡಮಂತ ಫೋನ್ ಹಚ್ಚಾರ್ರಿ. ಫೋನ್ ಹಚ್ಕೇಸಿ ನಮ್ಮ ಪಪ್ಪರ್ ಹಿಂಗೆ ಹೋಗ್ಯಾರ್ರಿ, ನಾರ್ಮಲಿ ಹೋದಂಗೆ ಹೋಗ್ಯಾರ್ರಿ. ಅವ್ರು ಹೋಗ್ಕೇಸಿ ಅಲ್ಲಿ ಅವ್ರು ಸ್ಟಾರ್ಟ್ ಆಗ್ಯಾರ್ರಿ ಸರ್ ಜಗಳ. ಅಲ್ಲಿ ಸ್ಟಾರ್ಟ್ ಆಗ್ಯದ್ರಿ ಸರ್. ನಮ್ಮ ಪಪ್ಪರ್ ಒಬ್ಬರು ಆಗ್ಯಾರ್ರಿ. ಅವ್ರು ಎಲ್ಲರೂ ಕೂಡ್ಕೇಸಿ ನಮ್ಮ ಪಪ್ಪವ್ರಿಗೆ ಹ್ಯಾಂಗೆ ಸಿಕ್ಕಂಗೆ ಹೊಡೆದಾರ್ರಿ ಸರ್. ಚವಾಣ, ರೋಹಿತ, ವಿಲಾಸ, ಸತೀಶ ಮತ್ತು ಅವ್ರ ಸಂಗಡಿಗರ್ರಿ ಸರ್. ನಾಗೂರ ತಂಡದವ್ರಿ. ಅವ್ರು ಎಲ್ಲರೂ ಬರ್ಬೇಕ್ರಿ ಸರ್. ತಗನ ಡೆಡ್ ಬಾಡಿ ಕೊಡೋದಿಲ್ರಿ ಸರ್. ಮಾತುಕತೆಗೆ ಅಂತ ಕರೆದಿದ್ದಕ್ಕೆ ರಾಜು ಒಬ್ಬನೇ ಹೋಗಿದ್ದ. ಆದರೆ ಸೊಸೆಯ ಹೆತ್ತವರು 7-8 ಮಂದಿಯ ಗ್ಯಾಂಗ್ ಕಟ್ಕೊಂಡು ಬಂದಿದ್ರು. ಬೇಲೂರು ತಾಂಡಾ ಕ್ರಾಸ್ ಬಳಿ ಬರ್ತಿದ್ದಂತೆ ಅಲ್ಲೂ ಮಾತಿಗೆ ಮಾತು ಬೆಳೆದಿದೆ. ಈ ವೇಳೆ ರೊಚ್ಚಿಗೆದ್ದ ಹಂತಕರು ಮನಸೋಇಚ್ಛೆ ಹಲ್ಲೆ ಮಾಡಿದ್ರು. ಹೆಜ್ಜೆ ಇಡೋದಕ್ಕೂ ಆಗದಂತೆ ಮಾಡಿ ಹೋಗಿದ್ರು. ಸಾವು ಬದುಕಿನ ಮಧ್ಯೆ ಹೋರಾಡ್ತಿದ್ದ ರಾಜುರನ್ನ ನೋಡಿದ ಪರಿಚಯಸ್ಥನೊಬ್ಬ ಆಸ್ಪತ್ರೆಗೆ ದಾಖಲಿಸಿದ್ದ. ಆದರೆ ಯಾವುದೇ ಪ್ರಯೋಜನವಾಗಿಲ್ಲ. 4 ದಿನದಿಂದ ಜೀವನ್ಮರಣ ಹೋರಾಟ ಮಾಡ್ತಿದ್ದವ ಇವತ್ತು ಸಾವನ್ನಪ್ಪಿದ್ದಾನೆ. ಝಗಡ ಬಿದ್ದದ ಅಂದರು. ನಾವು ಊರ್ ಕಡ್ದು ಉಪಳಾವದಿಂದ ಬರೋವು. ಏನು ಮ್ಯಾಲೆ ಬರ್ಬೇಕಾದ್ರೆ ತಗಡನೇ ಚಾಲು ರೀ. ಬರೀ ಬಡ್ಗಿಲ್ ಹಾಕ್ಲತ್ತರಿ. ಅವನು ನಮ್ಗೆ ಗೊತ್ತಾದ್ರಿಗೆ ರಾತ್ರಿಗೂ ಬರೀ ಬಡ್ಗಿಲ್ ಹುಡಿಲತ್ತರಿ. ಹೊಡೆದ್ರು ನಾನು ಅಂದ್ರಿ ಬೇಕಾದವ್ರು ಖುಷಿ ಮಾಡತ್ತೇನೆ ರೀ. 8-5 ಮಂದಿ ಹೆಣ್ಮಕ್ಳು, 5 ಮಂದಿ ಗಂಡಸು ಮಕ್ಕಳು. ಈಗ ಒಬ್ಬ ಬಿಡಿಸಲತ್ತೀನಿ, ಒಬ್ಬ ಹೊಡ್ಸ್ಕೊಂಬ 10-15 ಮಂದಿಗೆ ನಾವು ಹೆಂಗೆ ತಡ್ತೇವ್ರಿ. ಒಟ್ನಲ್ಲಿ ಮೊಮ್ಮಗು ನೋಡಬೇಕು ಅಂತ ಆಸೆ ಪಟ್ಟವ ದುರಂತ ಅಂತ್ಯ ಕಂಡಿದ್ದಾನೆ. ಸಣ್ಣದೊಂದು ವಿಷಯಕ್ಕೆ ಅಮಾಯಕನ ಕೊಂದವರು ಊರು ಬಿಟ್ಟಿದ್ದು ಪೊಲೀಸರು ಬಲೆ ಬೀಸಿದ್ದಾರೆ. ಅರುಣ್ ಕುಮಾರ್ ಕದಂ, ನ್ಯೂಸ್ 18, ಕಲಬುರಗಿ.